ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಏನಾದರೂ ಹೊಸ ಥರ ಕಾಮಿಡಿ ಆಗಿ ಎಂಟರ್ಟೈನ್ಮೆಂಟ್ ಆಗಿರಬೇಕು ಅಂತ ಈ ವಿಡಿಯೋ ಶುರು ಮಾಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ, ಇವತ್ತು ನಾನು ಸಾಟರ್ಡೆ ಆಗಿದ್ದರಿಂದ ನಿಮಗೆ ಒಂದು ಸ್ಪೆಷಲ್ ನ್ಯೂಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 2 ವಿಡಿಯೋ ಮಾಡ್ತೀನಿ, 2 ಶಾರ್ಟ್ ಮಾಡ್ತೀನಿ, 12 ನಿಮಿಷದಾಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಟಾಪಿಕ್ ಹೋಗಬೇಡ. ಹೋಗ್ಬಿಟ್ಟು ನಮ್ಮ ಕೈ ಎಷ್ಟಿದೆಯೋ ಅಷ್ಟು ತಿಳ್ಕೊಂಡು ಅಷ್ಟಿದೆ ಬಿಡೋಣ. ಓಕೆ ಹೆಂಗೆ ಅಂದರೆ ಇದು ಟೋಟಲ್ 3 ಕ್ಯಾರೆಕ್ಟರ್ಸ್ ಇರ್ತಾರೆ. ಇದರಲ್ಲಿ 3 ಕ್ಯಾರೆಕ್ಟರ್ಸ್ ಇರ್ತಾರೆ. ರಾಜು ಇವನು ವಾರ್ಡನ್. ಓಕೆ, ತನಗೆ ಇಂಗ್ಲೀಷ್ ಬರಲಿದ್ದರೂ ಎಲ್ಲರಿಗೂ ಇಂಗ್ಲೀಷ್ನಲ್ಲೇ ಆರ್ಡರ್ ಮಾಡ್ತಾನೆ, ಆ ಥರ. ಓಕೆ, ಕುಮಾರ್ ದ ಕನ್ಫ್ಯೂಸ್ಡ್ ಸ್ಟೂಡೆಂಟ್. ಇವನು ಪ್ರತಿಯೊಂದು ಪದಕ್ಕೂ ಡಿಕ್ಷನರಿ ಹುಡುಕ್ತಾನೆ. ಇವನು ಏನೇ ಬೇಕು ಅಂದರೆ ಡಿಕ್ಷನರಿ ಹೆಲ್ಪ್ ಮಾಡ್ತಾನೆ. ಥರ್ಡ್ ಪಾರ್ಟಿ ಬೇಕು ಇವನಿಗೆ ಏನೇ ಬೇಕು ಅಂದರೆ. ಓಕೆ, ಆಮೇಲೆ ಸೋಮು ದ ರೆಬೆಲ್ ಅಂತ. ರೆಬೆಲ್ ಅಂತ ಅನ್ಕೊತಾನೆ ಇವನು. ಇಂಗ್ಲೀಷ್ ಹೆಸರಿನಲ್ಲಿ ಕನ್ನಡವನ್ನೇ ವಿಚಿತ್ರವಾಗಿ ಬಳಸ್ತಾನೆ. ಇಂಗ್ಲೀಷ್ ನಂಗೆ ಬರುತ್ತೆ ಅಂತ ಹೇಳುವಾಗ ನನಗೆ ಕನ್ನಡದಲ್ಲೇ ಒಂಥರ ವಿಚಿತ್ರವಾಗಿ ಮಾತಾಡ್ತಾನೆ. ಓಕೆ, ಈಗ ರಾಜು ಹಾಸ್ಟೆಲ್ ನಿಯಮಗಳನ್ನು ಹೇಳುತ್ತಾನೆ. ಯಾರು ಕನ್ನಡ ಮಾತಾಡೋರು ಅವರಿಗೆ ಊಟ ಇಲ್ಲ, ಬರೀ ಗಾಳಿ ಸೇವನೆ. ಕೆಲವರು ಸ್ಟೇಟಲ್ಲಿ ಇಲ್ಲ ಕೆಲವರು ಜಾಗದಲ್ಲಿ ಇರ್ಬೋದೇನೋ, ಯಾರು ಹಾಸ್ಟೆಲ್ಗೆ ಹೋಗ್ತಾರೋ ಅವ್ರ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಯಾರು ಮಾತಾಡಲ್ವೋ ಅವರಿಗೆ ಊಟ ಇಲ್ಲ. ಆದರೆ ನಾನು ಇದು ಹೇಳೋದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಬಿಡು ಅಂತ ಹೇಳ್ಕೊಬೋದು. ಜಸ್ಟ್ ಕ್ಷಮ ಕೊಡಬೇಕಂತ ಮಾಡಿದ್ದೀನಿ. ಏನಂತ ಹೇಳಿದ್ದೀನಿ ಅಂದರೆ, ಈಗ ಅವ್ರು ಏನೇ ಮೇಲಿದ್ದು ಹಾಸ್ಟೆಲ್ಗೆ ಹೋಗಿದ್ದಾರೆ, ಅದು ಯಾರು ಕನ್ನಡ ಮಾತಾಡ್ತಾರೆ ಅವರು ಊಟ ಸಿಗಲ್ಲ ಅಂತ ಹೇಳಿರೋದು. ಇದು ತುಂಬ ತಪ್ಪು, 100% 100% ತಪ್ಪು. ಇದು ನಾನೇನು ತಪ್ಪು ಮಾಡ್ತೀನಿ ಅಂದರೆ, ಇದು ಮಾಡ್ತಾ ಇರ್ತಾರಲ್ವ, ಈ ಪರ್ಟಿಕ್ಯುಲರಾಗಿ ಈ ಕಂಡೀಷನ್ ಮಾಡ್ತಾರಲ್ವ, ಅವನ್ನ ಡೈರೆಕ್ಟಾಗಿ ಪೊಲೀಸ್ ಸೇರ್ಕೊಡಿ. ಓಕೆ, ನಮ್ಮ ಕರ್ನಾಟಕದಲ್ಲಿ ಆದರೆ ಮಾತ್ರ ಎಕ್ಸೆಪ್ಷನ್, ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಹಂಗನ್ಬಿಟ್ಟು ನೀವು ತಮಿಳ್ನಾಡಿಗೆ ಹೋಗ್ಬಿಟ್ಟು ಅಲ್ಲಿ ರಾಜ್ಯದಲ್ಲಿ ಹೋಗ್ಬಿಟ್ಟು ಕನ್ನಡ ಮಾತಾಡಿಲ್ಲ ಅಂದರೆ ದಟ್ ಈಸ್ ನಾಟ್ ರೈಟ್. ಓನ್ಲಿ ಇನ್ ಕರ್ನಾಟಕ ಅಂದರೆ ಟರ್ಮ್ ಬೇಸಿಸ್. ಓಕೆ, ಓನ್ಲಿ ಇನ್ ಕರ್ನಾಟಕ. ಸೊ ಹಾಗೇನಾದರೂ ಹೇಳಿದ್ರೆ ನಮ್ಮ ಜಾಗಕ್ಕೆ ಬಂದು ನಮ್ಮ ಜಾಗದಲ್ಲಿ ಅವ್ರು ಬಿಸ್ನೆಸ್ ಮಾಡಿ ಅವು ನಮ್ಮ ಊಟ ತಿಂದು ನಾವು ಬೆಳೆದಿರೋ ಇದು ತಿಂದು ನಮ್ಮ ಕರ್ನಾಟಕ ಪುಣ್ಯಭೂಮಿಯಿಂದ ಇದ್ದು ಕನ್ನಡ ಮಾತಾಡಬೇಡ ಅಂದರೆ ಅದು ದೇವರಾಣೆ ತಪ್ಪು, ಏನೇ ಆಗಲಿ. ಸೊ ಕರ್ನಾಟಕದಲ್ಲಾದರೆ ಎರಡನೇ ಯೋಚನೆ ಮಾಡಬೇಡಿ, ಸೆಕೆಂಡ್ ಥಿಂಗೇ ಮಾಡಬೇಡಿ, ಡೈರೆಕ್ಟಾಗಿ ಫೋನ್ ಮಾಡಿ ಅವ್ರದ್ದು ಇದು ಮಾಡಿ ಅಷ್ಟು ಹೇಳ್ಕೊಳ್ತೀನಿ. ಯಾಕಂದರೆ ಇದು ನಮಗೆ ಹಿಂಗೆ ಅದು ಮುಂದಕ್ಕೆ ನಮ್ಮ ಕನ್ನಡ ಬೆಲೆ ಇರಲ್ಲ ಇಲ್ಲಿ. ನಿಜ ಹೇಳ್ತೀನಿ ನೋಡಿ. ಈಗ ಎಲ್ಲೇ ನಾನು ಎಸ್ಪೆಷಲಿ ಬೆಂಗಳೂರಲ್ಲೆಲ್ಲ ಆಚೆ ಹೋದು ಬರೀ ಹಿಂದಿ ಕ್ಯಾ ಹಂಗೆ ಹೇಳ್ತಾರೆ. ಕನ್ನಡ ಮಾತಾಡೋದ್ರೆ ನಂಗೆ ಕನ್ನಡ ಬರಲ್ಲ ಅಲ್ವಾ. ಸೊ ಹೇಳೋದು ನೀಟಾಗಿ ಎಲ್ರಿಗೂ. ಓಕೆ, ಗೊತ್ತಿಲ್ಲ ಅವರೇನೋ ದುಡ್ಡು ಮಾಡೋಕ್ಕೆ ಬಂದಿದ್ದಾರೆ, ಅದು ನಮ್ಮ ತಪ್ಪು, ಅವ್ರದ್ದೇನು ತಪ್ಪಿಲ್ಲ. ಯಾಕಂದರೆ ಅಲ್ಲಿರುತ್ತೆ, ಇಲ್ಲಿ ನಮ್ಮನ್ನ ಬೆಳೀತೆ, ಅವರಿಂದ ನಾವು ಬೆಳೆಯೋದು. ಆದರೆ ಅವರು ನಮ್ಮ ಮಾತೃಭಾಷೆ ಗೊತ್ತಿರಬೇಕು, ಅಷ್ಟೇ ನಾನು ಹೇಳೋದು. ಮುಂದಕ್ಕೆ ಹೋಗೋಣ. ಸೋಮುಗೆ ಹಸಿವಾದಾಗ ಇಂಗ್ಲೀಷ್ನಲ್ಲಿ ಹೇಗೆ ಕಲಿಯಬೇಕೆಂದು ತಿಳಿಯದೆ, ಸರ್ ಮೈ ಸ್ಟೊಮಕ್ ಇಸ್ ಬಾರ್ಕಿಂಗ್ ಲೈಕ್ ಅ ಡಾಗ್ ಫಾರ್ ಮುದ್ದೆ ಸಾರು ಎನ್ನುತ್ತಾನೆ. ಇದಕ್ಕೆ ರಾಜು ಕೊಡುವ ವಿಚಿತ್ರ ವಿವರಣೆಗಳು. ನನಗೆ ಮುದ್ದೆ ಸಾರು ನನ್ನ ಸ್ಟೊಮಕ್ ಬಾರ್ಕ್ ಮಾಡ್ತಿದೆ ಅಂತೆ. ಸೊ ಕೆಲವರು ಇದ್ದಾರೆ ಆ್ಯಕ್ಚುಲಿ, ಅರ್ಧ ಇಂಗ್ಲೀಷ್ ಮಾತಾಡ್ತಾರೆ, ಅರ್ಧ ಕನ್ನಡ ಮಾತಾಡ್ತಾರೆ. ಓಕೆ, ಆದರೆ ಈಗ ಹೆಂಗೆ ಆಗಿದೆ ಅಂದರೆ, ನಮ್ಮಲ್ಲಿ ಕೂಡ ನಾನು ಅಬ್ಸರ್ವ್ ಮಾಡ್ದಂಗೆ ನಮ್ಮಲ್ಲಿ ಕೂಡ ಏನಾದರೂ ಓಕೆ ಕನ್ನಡ ಅವ್ರಿಗೆ ಫುಲ್ ಗೊತ್ತಿಲ್ಲ. ಅಫ್ಕೋರ್ಸ್ ಅಲ್ಲಿ ಅಂದರೆ ಕನ್ನಡ ಫುಲ್ ಗೊತ್ತಿರುತ್ತೆ. ಏನಾದರೂ ನೀವು ಸ್ಕೂಲಿಗೆ ಹೋಗಿ ಅಂದರೆ ಈಗ ನನ್ನ ವಯಸ್ಸಷ್ಟು ಏನಾದರೂ ಜನರು ಇದ್ದರು ಕಾಲೇಜ್ಗೆ ಹೋಗಿ ಏನೋ ಇಂಗ್ಲೀಷ್ ಮಾತಾಡಲಿಲ್ಲ ಅಂದರೆ, ಏನು ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಸುಮ್ಮನೆ ಸ್ಕೂಲ್ಗೆ ಹೋಗ್ತಾನೆ, ನಾವೇನಾದರೂ ಹೋಗಿದ್ರೆ ಇಂಗ್ಲೀಷ್ ಆರಾಮಾಗಿ ಮಾತಾಡ್ತೀರಿ ಅಂತ ಹೇಳ್ತಾರೆ. ಸೊ ಅಷ್ಟು ಡೆವಲಪ್ ಆಗಿದೆ ನಮ್ಮ
ಮಾತೃಭಾಷೆ ಬಿಟ್ಟು ಬೇರೆ ಯಾವುದೋ ಲ್ಯಾಂಗ್ವೇಜ್ಗೆ ಇಂಪಾರ್ಟೆನ್ಸ್ ಕೊಡ್ತಿರೋದು. ಹಂಗೆ ಹೇಳ್ತಾರೆ. ಏನಂತ ಹೇಳ್ತಾರೆ, ಬ್ರೋ ಇವನಿಗೇನೋ ಇವನು ಇಂಗ್ಲೀಷೇ ಮಾತಾಡ್ಬಿಡಲ್ಲ, ಸುಮ್ಮನೆ ಸ್ಕೂಲ್ಗೆ ಹೋಗ್ತಾನೆ, ಹಂಗೆ ಆಗುತ್ತೆ. ನಮ್ಮ ಮನೇಲಿ ಅಷ್ಟೇ, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಹಂಗೆ ಹೇಳ್ತಾರೆ. ನಾನು ಏನಾದರೂ ಅಂದರೆ ಸುಮ್ಮನೆ ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಾತಾಡ್ತಿಲ್ಲ, ನೀನು ಸ್ಕೂಲ್ಗೆ ಹೋಗಲ್ವಾ, ಯಾಕೆ ಸ್ಕೂಲ್ಗೆ ಹೋಗ್ತಾರೆ ಇಂಗ್ಲೀಷ್ ಮಾತಾಡಲ್ವಾ ನೀನು, ಹಂಗೆ ಹೇಳ್ತಾರೆ. ಬ್ರೋ ಗೊತ್ತು, ಇಂಗ್ಲೀಷು ನಮಗೇನಿದೆ, ನಮ್ಗೆ ಓದು ಬರಹ ಆ ಕಡೆ ಈ ಕಡೆ ಏನಾದರೂ ನಾವು ಫಾರಿನ್ ಕಂಟ್ರೀಸ್ಗೆ ಹೋದರೆ, ಇಲ್ಲ ಬೇರೆ ಕಂಟ್ರೀಸ್ಗೆ ಹೋದರೆ, ಮತ್ತೇನಾದರೂ ಜಾಬ್ ಇಂಟರ್ವ್ಯೂ ಅಲ್ಲಿ ಇಲ್ಲಿ ಇಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹೋಗ್ತೀವಿ, ಇಂಗ್ಲೀಷ್ ಮಾತ್ರ. ಆದರೆ ನಾವೆಲ್ಲೇ ಹೋಗಲಿ, ಎಲ್ಲೇ ರೆಸ್ಟೋರೆಂಟ್ ಹೋಗಿ, ಯಾವ ಹೋಟೆಲ್ಗೆ ಹೋಗಲಿ, ಎಲ್ಲೇ ಹೋಗಲಿ, ಕನ್ನಡ 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 ಇರಲೇಬೇಕು. ನಾನು ಒಂದು ಗೌರ್ಮೆಂಟಿಗೆ ಅಪ್ರಿಷಿಯೇಟ್ ಮಾಡಬೇಕು ನನ್ನ ಕಡೆಯಿಂದ. ಏನು ಅಂದರೆ, ಎಲ್ಲ ಶಾಪಲ್ಲೂ ಮೇನ್ ಬೋರ್ಡಾಗಿ ಕನ್ನಡದಲ್ಲಿ ಬರೆದಿರಬೇಕು. ಅದಕ್ಕೆ ನಾನು ಅಪ್ರಿಷಿಯೇಷನ್ ಮಾಡಲೇಬೇಕು. ಆ್ಯಕ್ಚುಲಿ ಅದಕ್ಕೊಂದು ದೊಡ್ಡ ಸಲ್ಯೂಟ್. ನನಗೆ ಎಲ್ಲಿ ನೋಡಿದ್ರು ಏನಪ್ಪ ಬರೀ ಇಂಗ್ಲೀಷೇ ಆಗ್ತಾಯಿರಬೇಕು ಅಂತ. ಎಲ್ಲೋ ಕನ್ನಡ ಎಲ್ಲ ಆಗ್ತಾರೆ ಗೊತ್ತಾ, ಇಷ್ಟು ಬೋರ್ಡ್ ಅಂದ್ಕೊಳ್ಳಿ, ಇಲ್ಲಿ ಸೈಡಲ್ಲಿ ಕನ್ನಡ ಹಾಕಿರ್ತಾರೆ. ಅದು ನೋಡಿ ಎಷ್ಟು ತುಂಬ ಬೇಜಾರಾಗಿದೆ. ಏನು ಬಿಡು, ಕರ್ನಾಟಕದಲ್ಲಿ ಇದ್ಬಿಟ್ಟು ಕನ್ನಡ ಹೆಂಗೆ ಸ್ವಲ್ಪ ವ್ಯಾಲ್ಯೂನೇ ಕೊಡ್ತಿಲ್ಲ ಅಂತ. ಸೊ ಕನ್ನಡ ಉಳಿಸಿ ಹಂಗನ್ಬಿಟ್ಟು ನಾವೇನಲ್ಲ ಬೇರೆ ಕಡೆಯಿಂದ ಅವರು ಹೋಗ್ಬಾರ್ದು, ಇಲ್ಲಿಂದನೇ ಬಿಟ್ಟು ಹೋಗ್ಬೇಕು ಹಂಗೆ ಇರಲ್ಲ. ನಾನು ಹೆಂಗೆ ಅಂದರೆ ಅವ್ರನ್ನ ಕಲಿಸಿ, ಅವ್ರಿಗೆ ಗೊತ್ತಿರಲ್ಲ, ಅಫ್ಕೋರ್ಸ್ ಗೊತ್ತಿರಲ್ಲ ಅವರಿಗೆ, ಕಲಿಸಿ ಬೆಳೆಸಿ, ನಮ್ಮ ಕನ್ನಡನ ಬೆಳೆಸಿ ಕಲಿಸಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಕುಮಾರ್ ಇಂಗ್ಲೀಷ್ನಲ್ಲಿ ಕವಿತೆ ಬರೆಯಲು ಹೋಗಿ ದ ಸನ್ ಈಸ್ ಹಾಟ್ ಮೈ ಡಿಸ್ ಸ್ಪಾಟ್ ಎಂದು ಹೇಳಿ ರಾಜನಿಂದ ಹೊಡಿತೆ ತಿನ್ನುವುದು. ಅವನು ಹೆಂಗೆ ಅಂದರೆ ನಾರ್ಮಲು ಬೇರೆದೆಲ್ಲ ಹೇಳ್ಕೊಂಡು ಇಂಗ್ಲೀಷ್ನಲ್ಲಿ ತಮಾಷೆ ಮಾಡಬೇಕು ಅಂತ ಹೇಳ್ತಾರೆ. 4 ಹಾಸ್ಟೆಲ್ನಲ್ಲಿ ದೆವ್ವ ಬಂದಿದೆ ಎಂದು ರಾಜು ಎದುರುವುದು ದಿವಕ್ಕೂ ಇಂಗ್ಲೀಷ್ನಲ್ಲಿ ಪ್ಲೀಸ್ ಗೋ ಫ್ರಮ್ ಹಿಯರ್ ಅದರ್ವೈಸ್ ಐ ವಿಲ್ ಕಾಲ್ ಪೊಲೀಸ್ ಎಂದು ವಿನಂತಿಸಿ ಕಾಮ್ ಮಾಡ್ತಾನೆ. ಹಿಂಗೆ ಹೇಳ್ತಾನೆ ಅಂದರೆ ಅವ್ನು ದೆವ್ವಗೂ ಹೇಳ್ತಾನೆ, ನಾನು ಪೊಲೀಸ್ ಫೋನ್ ಮಾಡ್ತೀನಿ ನೀನು ಹೋಗಿಲ್ಲ ಅಂದರೆ ಅಂತ. ಹಂಗೆ ಬಂದಿದೆ ಪರಿಸ್ಥಿತಿ. ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ. ಕನ್ನಡ ಅಲ್ವಾ, ಅದರ ಜಾಸ್ತಿ ಎಮೋಷನ್ ಬೇಡ. ಬ್ಯಾಕ್ ಟು ಪೆವಿಲಿಯನ್ ಅಂತ ನಮ್ಮ ವಿಡಿಯೋ ಬರೋಣ. ಸೊ ಈ ಆ್ಯಕ್ಟ್ ವಿಶೇಷತೆ ಏನು ಅಂದರೆ, ನಮ್ಮ ಇಂಗ್ಲೀಷ್ ಒಂದು ಆವರೇಜ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಅದು ನಮ್ಮ ಕರ್ನಾಟಕದಲ್ಲಿ ಇಂಗ್ಲೀಷ್ ಒಂದು ಆವರೇಜ್ ಮಾರ್ಕ್. ಅಂದರೆ ನಮ್ಮ ಮಾತೃಭಾಷೆ, ನಮ್ಮ ಹೆಮ್ಮೆವಾದ ಭಾಷೆ ಕನ್ನಡ ಅಂತ ಹೇಳ್ತಾ, ಈ ವಿಡಿಯೋ ನಿಮಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಮೋಸ್ಟ್ಲಿ ಕನ್ನಡಿಗರು ಮಾತ್ರ ನೋಡಿ, ಕನ್ನಡಿಗರು ಲೈಕ್ ಮಾಡಿ, ಹಿಂದಿಯವ್ರಿಗೆ ಏನು ಮಾಡಿ ಕಲೀಲಿ. ಡಿಕ್ಷನರಿ ಸಿಗುತ್ತೆ, ನ್ಯೂಸ್ ಪೇಪರ್ ಓದಿ ಕಲೀರಿ, ಇಂಗ್ಲೀಷ್ ನೋಡಿ. ಯಾರು ನನ್ನ ವೀಡಿಯೋ ನೋಡ್ತಿದ್ದಾರೆ ಇಂಗ್ಲೀಷಲ್ಲಿ ನೋಡಬೇಡಿ ಅಂತ ಹೇಳಲ್ಲ, ಇಂಗ್ಲೀಷಲ್ಲಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸಿದ್ದೀನಿ. ಧನ್ಯವಾದಗಳು ಕರ್ನಾಟಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್.